ಎಲ್ಲರಿಗೂ ನಮಸ್ಕಾರ ರೀ. ನಾನಿವತ್ತು ಕಟೋರಿ ಬ್ಲೌಸದ್ದು ಪೇಪರ್ ಕಟ್ಟಿಂಗ್ ಹೇಳ್ಕೊಡತ್ತೀನಿ. ಈ ಬ್ಲೌಸಿನ ಎದೆ ಸುತ್ತ ಐತಿ 10.5 ಇಂಚು, ಬ್ಲೌಸಿನ ಉದ್ದ 14 ಇಂಚು. ನಾನಿಲ್ಲಿ ಮೆಜರ್ಮೆಂಟ್ ಮಾಡಿ ತೋರಿಸತ್ತೀನಿ. 14 ಪ್ಲಸ್ ನೋಡಿರಿ ಐತಿ 14 ಇಂಚು. ನೋಡಿರಿ ಇಲ್ಲಿ ತೋರಿಸತ್ತೀನಿ ನೋಡಿರಿ. 14 ಇಂಚು ಐತಿ ಬ್ಲೌಸಿನ ಉದ್ದ, 14 ಇಂಚು ಇಡೋದು. ಇದು ಫ್ರಂಟ್ ಪಾರ್ಟ್ ನೋಡಿರಿ 3 ಲೈನ್ ಅದಾವೆ. ಯಾವೊಂದು ಕನ್ಫ್ಯೂಸ್ ಆಗಬೇಡ್ರಿ. ಹೆಂಗತ್ತಪ್ಪ ಅಂದ್ರೆ ಫ್ರಂಟಿಗೆ 1 ಇಂಚ್ ಹೆಚ್ಚಿಗೆ ಮಾಡ್ಕೋಬೇಕು, ಬ್ಯಾಕಿಗೆ 2 ಇಂಚ್ ಹೆಚ್ಚು ಮಾಡ್ಕೋಬೇಕು. ಮಾಡಿಕೊಂಡು ಕಟ್ ಮಾಡಬೇಕು. ಇದು ಆರ್ಮೋಲ್ 5.5 ಇಂಚ್ ಇತ್ತು, 5.5 ಇಂಚ್ ಇಟ್ಟೀನಿ. ಅದು ಎಷ್ಟಿತ್ತು ಅಷ್ಟು, ಅದು ಎಷ್ಟೈತೆ ಅಷ್ಟ ಇಟ್ಟೀನಿ. 5.5 ಇಂಚ್. ಇಲ್ಲಿ ಆರ್ಮೋಲ್ ಶೇಪಿಗೆ 1.25 ಇಂಚ್. ಸೇಮ್ ನಾರ್ಮಲ್ ಬ್ಲೌಸಿಗೆ ಹೆಂಗೆ ಹಾಕ್ಕೋತೀವಲ್ಲ ಹಾಗೆ. ಮತ್ತು ಫ್ರಂಟ್ ಬ್ಯಾಕ್ ಒಂದರೊಳಗೆ ಇರೋದ್ರಿಂದ ಫ್ರಂಟಿನ ಶೇಪ್ನು 1.25 ಇಂಚಿಗೆ ಹಾಕ್ಕೊಂಡೀನಿ, ಅಂದ್ರೆ 3/4 ಇಂಚಿಗೆ ಹಾಕೀನಿ. ಎದೆ ಸುತ್ತಳತೆ 10.5 ಇಂಚ್ ಐತಿ. 10.5 ಇಂಚು 1 ಪ್ಲಸ್ 2 ಇಂಚು ಎಷ್ಟಾಯಿತು, 12.5 ಇಂಚ್ ಇಟ್ಟೀನಿ. ನೆಕ್ಸ್ಟ್ ಇವ್ರದ್ದು ವೇಸ್ಟ್ 32 ಐತಿ ಅರೌಂಡ್. ಪೂರ್ತಿನೂ ತೊಗೊಳತ್ತೀನಿ. ಮುಂದೆ ನೋಡಿರಿ ಹಂಗೆ ಮಾಡೋಕ್ಕಿಂತ ಹಿಂಗೆ ನಿಮ್ಗೆ ಅದು ತಿಳಿಯಂಗಿಲ್ಲ ಇದೆ ಅಂತ ಉಕ್ ಹಾಕೀನಿ. ಉಕ್ ಹಾಕಿ ಅದ್ರದ್ದು ಕರೆಕ್ಟಾಗಿ ಇಟ್ಟೀನಿ ನೋಡಿರಿ. ಇಟ್ಟು ರೀತಿಯಾಗಿ 16 ಇಂಚ್ ಬಂದೈತೆ. ಅದು ಅರ್ಧ ಐತಿ. ಅದ್ರದ್ದು ಮತ್ತು ಅರ್ಧ ಮಾಡಬೇಕು, 8 ಇಂಚ್ ಬರುತ್ತೆ ನಮಗೆ ನೋಡಿರಿ. 16 ಇಂಚು ವೇಸ್ಟ್ ಎಷ್ಟು ಬಂತು, 8 ಇಂಚು ಪ್ಲಸ್ 1 ಇಂಚಿಂದ ಆಚೆ 2 ಇಂಚು. ನಾವಿದು ಬ್ಯಾಕ್ ಪಾರ್ಟಿಗೆ ಬೇಕಾಗುವಂಥದ್ದನ್ನು ಹಾಕೀನಿ. ಫ್ರಂಟ್ ಪಾರ್ಟಿಗೆ ಸ್ಟ್ರೇಟಾಗಿ ಹಾಕಿದ್ನಲ್ಲ ಅದು ಕಟ್ ಮಾಡಬೇಕು, ಬ್ಯಾಕ್ ಪಾರ್ಟಿಗೆ ಕ್ರಾಸಾಗಿ ಹಾಕಿದ್ನಲ್ಲ ಅದು ಮಾಡಬೇಕು. ನಾನು ನಿಮ್ಗೆ ಕಟ್ ಮಾಡೋದು ಮುಂದೆ ಹೇಳ್ತೀನಿ. ಅದನ್ನು ಮತ್ತು ಬೇರೆ ಟೈಪ್ ಮಾಡೋದಿರ್ತೈತಿ ಹೇಳಿ ಮತ್ತೆ ಹೇಳ್ತೀನಿ. ಇದು ಆರ್ಮೋಲ್ ಶೇಪ್, ಇದು ರೌಂಡಿನ ಶೇಪ್ ಈ ರೀತಿಯಾಗಿ ಹಾಕ್ಕೋಬೇಕು. ಹಾಕ್ಕೊಂಡು ಅವ್ರದ್ದು ಕಟೋರಿ ಸೈಜ್ ಎಷ್ಟೈತಿ ನೋಡ್ಕೋಬೇಕು. ನೋಡಿ 16 ಇಂಚು, ಇಲ್ಲಿಂದ 3.5 ಇಂಚು, ಈಚೆ ಕಡೆ 3 ಇಂಚು. ಸೇಮ್ ಏನಿದೆ ಇಲ್ಲ, ಕರೆಕ್ಟಾಗಿ ಕ್ರಾಸ್ ಬೆಲ್ಟ್ ಶೇಪ್ ಹಾಕ್ಕೋಬೇಕು. ಹಾಕ್ಕೊಂಡು ಈಗ ಕಟೋರಿ ಎಷ್ಟೈತಪ್ಪ, 6 ಇಂಚಿನ ಕಟೋರಿ ಐತಿದೆ. 6 ಇಂಚಿನ ಕಟೋರಿ ಐತಲ್ಲ ಅದನ್ನು ಎಷ್ಟು ಅವ್ರದ್ದು ರೆಡಿ ಬ್ಲೌಸ್ನಾಗ ಎಷ್ಟು ಕಟೋರಿ ಪೀಸಿನ ಸೈಜ್ ಇರುತ್ತಲ್ಲ ಅದನ್ನ ಸೈಜ್ ಇಟ್ಕೋಬೇಕು. ನೋಡಿರಿ ಇಲ್ಲಿಂದ 1 ಇಂಚ್ ಮೇಲೆ ತೊಗೊಂಡಿನಿ ನೆಕ್ ಕಡೆ. ನೆಕ್ಸ್ಟ್ ಆರ್ಮೋಲಿಂದ 2.5 ಇಂಚ್ ಮೇಲೆ ತೊಗೊಂಡು ನೋಡಿರಿ ಅವ್ರದ್ದು ಎಷ್ಟು ಕಟೋರಿ ಪೀಸಿಂದ 6 ಇಂಚಿಗೆ 6.5 ಇತ್ತು, 6.5 ಮಾಡಿದೆ. ಈ ರೀತಿ 6.5 ಇಂಚಿಗೆ ಶೇಪ್ ಹಾಕ್ಕೊಂಡೆ ನಾನು. 6.5 ಇಂಚಿಗೆ ಶೇಪ್ ಹಾಕ್ಕೊಂಡೆ. ಸ್ವಲ್ಪ ನಮ್ಗೆ ಕಾಣಲಿ ಅಂತೇಳಿ ನಾವು ಒಂದು ಸ್ವಲ್ಪ ಪೆನ್ ತೊಗೊಂಡು ಟ್ರೈ ಮಾಡಿದೆ. ಅದು ಯಾಕೋ ಕಾಣಲಿಲ್ಲ. ಅದಕ್ಕೆ ನಾನು ಮತ್ತು ಸ್ಕೆಚ್ ಪೆನ್ ತೊಗೊಂಡೆ. ಮಾಡಿ ನೋಡಿರಿ ಈ ರೀತಿ 6.5 ಇಂಚಿಗೆ ಹಾಕಿದೆ. ಶೇಪೆಲ್ಲ ಕರೆಕ್ಟ್ ಬಂದೈತಿ. ನನಗೆ ಸಖತ್ತು ಸ್ವಲ್ಪ ದೊಡ್ಡ ಅನ್ಸಕತ್ತು. ಅವ್ರದ್ದು 1.25 ಇಂಚ್ ಇತ್ತು. 1.25 ಇಂಚ್ ಇತ್ತು. ಅದಕ್ಕೆ ಬೇಡ 6 ಇಂಚ್ ಮಾಡಿರೋದು ರೆಡಿ ಈಗಿನ ಮತ್ತು ಸ್ವಲ್ಪ ಇದಾಗ್ತೈತೆ ಅಂದ್ರೆ ನಾವು ಮತ್ತು ಎಕ್ಸ್ಟ್ರಾ ತೊಗೋತೀವಲ್ಲ ಕವರಾಗಿ ಬರ್ತದೆ ಅಂತೇಳಿ ನಾನು 6 ಇಂಚ್ ಅಷ್ಟೇ ಇಟ್ಕೊಂಡೀನಿ. 6.25 ಇಟ್ಕೊಂಡೀನಿ. ಇಟ್ಕೊಂಡು ಈ ರೀತಿ ಶೇಪ್ ಹಾಕ್ಕೋಬೇಕು ನೋಡಿರಿ. ಹಾಕ್ಕೊಂಡು ಈ ಕ್ರಾಸ್ ಬೆಲ್ಟ್ ತನೂ ಹಾಕ್ಕೋಬೇಕು. ಹಾಕ್ಕೊಂಡು ಕಟ್ ಮಾಡಬೇಕೀಗ. ಕಟ್ ಮಾಡಿ ನಾನು ಬ್ಯಾಕ್ ಪಾರ್ಟ್ ಒಳಗೆ ಎಷ್ಟು ತೊಗೋಬೇಕು ಅಂಥೇಳಿ ಹೇಳ್ತೀನಿ. ಸ್ವಲ್ಪ ನೋಡಿರಿ ಅಗಲನೇನು ಮಾರ್ಕ್ ಹಾಕಿನಿ ಜಸ್ಟ್, ಅದು ಫ್ರಂಟ್ ಪಾರ್ಟಿಗೆ ಬರುತ್ತೆ. ಬ್ಯಾಕ್ ಪಾರ್ಟಿಗೆ ಎಕ್ಸಾಕ್ಟಾಗಿ ನಾನು ನಿಮ್ಗೆ ಹೇಳ್ತೀನಿ, ಅಲ್ಲಿ ನೋಡ್ಕೊರಿ. ಈ ಕಟೋರಿ ಪೀಸನ್ನು ತಕ್ಕೋಬೇಕು, ಕ್ರಾಸ್ ಪೀಸನ್ನು ತಕ್ಕೋಬೇಕು, ಕ್ರಾಸ್ ಬೆಲ್ಟ್ನೂ ತಕ್ಕೋಬೇಕು. ಇದು ಕ್ರಾಸ್ ಬೆಲ್ಟ್ನ ಕಟ್ ಮಾಡತ್ತಿದ್ದು. ಕ್ರಾಸ್ ಬೆಲ್ಟ್ನ ತಕ್ಕೋಬೇಕು. ತಕ್ಕೊಂಡು ಹೆಚ್ಚಾಗಿ ಸ್ಟ್ರೇಟಾಗಿ ನಾನು ಫ್ರಂಟ್ ಪಾರ್ಟಿಂದ ಏನಿತ್ತಲ್ಲ ಅದೇ ಟೈಪ್ ಮಾಡಿದೆ. ಯಾಕಂದ್ರೆ ಬ್ಯಾಕ್ ಪಾರ್ಟಿಗೆ ಮತ್ತು ಅದು ಬ್ಯಾಕ್ ಪಾರ್ಟಿಂದ ಕಟ್ ಮಾಡಿದ್ರೆ ಇದಾಗುತ್ತೆ ಅಂಥೇಳಿ ನಾನು ಫ್ರಂಟ್ ಪಾರ್ಟಿಂದ ಕಟ್ ಮಾಡಿದೆ. ಈ ರೀತಿಯಾಗಿ ಎಲ್ಲ ಪನೋದು ನೋಡಿರಿ. ಈಗೇನೈತೆ ನೋಡು, ನಾವು ಬ್ಯಾಕ್ ಪಾರ್ಟಿಂದ ಮೆಜರ್ಮೆಂಟ್ ಹೇಳ್ತೀನಿ ನೋಡಿರಿ. ಇಷ್ಟೆಲ್ಲ ಇಟ್ಕೊಂಡಿವಲ್ಲ, ಈಗ ನಾವು ಹಿಂದಿನ ಕೊರಳಿನ ಉದ್ದ ಎಷ್ಟೈತಿ ನೋಡ್ಕೋಬೇಕು. ನಮ್ದು ಅದೇನು ರೆಡಿ ಬ್ಲೌಸ್ ಇತ್ತಲ್ಲ
ಈಗ ನೋಡಿರಿ ಇದನ್ನು 16 ಇಂಚಿಗೆ ಕಟ್ ಮಾಡಿದ್ದೆ, ತೆಗೆದಿದ್ದಿಲ್ಲ 1 ಇಂಚ್. ನಾ ಹೇಳಿದ್ನಲ್ಲ 14 + 1 15 ಇಂಚ್ ಆಗಬೇಕಾಗಿತ್ತು, 16 ಇಂಚ್ ಕಟ್ ಮಾಡಿದ್ದೆ. ಅಂದರೆ ಫ್ರಂಟ್ ಪಾರ್ಟ್ ಕಟ್ ಮಾಡೋದು ಮುಂದೆ ಅದನ್ನು ಕಟ್ ಮಾಡಿದ್ನಲ್ಲ, ಹಿಂಗೆ ತೆಗ್ದಿದ್ದಿಲ್ಲ. ಈಗ 1 ಇಂಚ್ ಅದನ್ನು ತೆಗಿಬೇಕು. ತೆಗೆದು ಈಗ ಇದು ಕೊಳ್ಳಿನ ಉದ್ದ ಇಟ್ಕೋಬೇಕು. ಕೊಳ್ಳಿನ ಉದ್ದ ಇಟ್ಕೋಬೇಕಾದ್ರೆ ತೆಳಗೆ ಏನು ಸ್ಪೇಸ್ ಇರುತ್ತಲ್ಲ ಅದನ್ನು ತೊಗೊಂಡು ಮ್ಯಾಗ ಒಂದು 1/4 ಇಂಚು, ತೆಳಗೆ ಒಂದು 1/4 ಇಂಚು ಅಷ್ಟು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಿಬಿಡ್ಬೇಕು, ಮಾರ್ಕ್ ಹಾಕ್ಕೋಬೇಕು. ಇಲ್ಲಿ 2.5 ಇಂಚು ಕೊಳ್ಳಿನಾಗೆಲ್ಲ ಮ್ಯಾಲೆ 2 ಇಂಚ್ ತೊಗೊಂಡಿನಿ, ತೆಳಗೆ 2.5 ಇಂಚ್ ತೊಗೊಂಡಿನಿ. ತೊಗೊಂಡು ಈ ರೀತಿಯಾಗಿ ರೌಂಡ್ ಶೇಪ್ ಹೇಳಿದರೆ ರೌಂಡ್ ಶೇಪ್ ಹಾಕೀನಿ. ಈ ರೀತಿಯಾಗಿ ರೌಂಡ್ ಶೇಪ್ ಹಾಕ್ಕೊಂಡು ಕಟ್ ಮಾಡಿ ಈಗ ಏನು ಮಾಡ್ಬೇಕು, ಸೈಡ್ ಇಲ್ಲಿ ನೋಡಿರಿ ಸ್ವಲ್ಪ ಒಂದು 1/4 ಇಂಚಿನಷ್ಟು ಕ್ರಾಸ್ ಹಂಗೆ ಕಟ್ ಮಾಡ್ಕೋಬೇಕು. ಅದು ಅವ್ರದ್ದು ವೇಸ್ಟ್ 32 ಐತಲ್ಲ, 8 ಇಂಚು + 1 ಇಂಚು ಮತ್ತು 2 ಇಂಚು ಒಟ್ಟು ಟೋಟಲ್ 9, 2 11 ಇಂಚ್ ಆಯಿತು. ಮ್ಯಾಗ 12 ಇಂಚ್. ಈ ರೀತಿಯಾಗಿ ಕ್ರಾಸಾಗಿ ಬಂತು ನೋಡಿರಿ, ಕ್ರಾಸಾಗಿ ಬಂತು. ಈಗ ಇದನ್ನು ಕಟ್ ಮಾಡಬೇಕು. ಫ್ರಂಟ್ ಪಾರ್ಟ್ ಒಳಗೆ ಇದನ್ನು ಕಟ್ ಮಾಡಿರಂಗಿಲ್ಲ ರೀ, ಈಗ ಇಲ್ಲಿ ಕಟ್ ಮಾಡ್ತೀವಿ. ಅದಕ್ಕೆ ಫ್ರಂಟ್ ಪಾರ್ಟನ್ನು ಸ್ಟ್ರೇಟ್ ಕಟ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಒಳಗೆ ಈ ರೀತಿ ಮಾಡಬೇಕು. ಇದು ತೆಗಿ ಕಟ್ ಮಾಡಿಕೊಂಡೆ. ಈಗ ನಮಗೆ ಕಟೋರಿ ಪೀಸನ್ನು ಮಾಡ್ತೀನಿ ನೋಡಿರಿ. ಅದು ಏನಿತ್ತಲ್ಲ ಅದನ್ನು ಮತ್ತು ಬಟ್ಟೆ ಮೇಲೂ ಹಾಕ್ಬೋದು. ನಾನು ತಿಳಿಲಿ ಅಂತೇಳಿ ಹಾಕಿದೆ. ಅದಕ್ಕಿಂತ ಬೆಸ್ಟ್ ನಾವು ಪೇಪರ್ ಕಟ್ ಮಾಡಿಬಿಡೋ, ಪೇಪರನ್ನು ಎಲ್ಲ ಬಟ್ಟೆ ಮೇಲೆ ಕಟ್ ಮಾಡಿದರೆ ನಮಗೆ ಈಸಿಯಾಗಿ ಎಲ್ಲ ಮೆಜರ್ಮೆಂಟ್ ತಿಳಿತೈತಿ. ಆ ಕಡೆ ಈ ಕಡೆ ಎಲ್ಲ ಇಲ್ಲಿ ಕರೆಕ್ಟಾಗಿ ಮಾಡ್ಕೋಬೇಕಾಗ್ತೈತಿ. ನೋಡಿರಿ ನೀವು ಇದರ ಬಟ್ಟೆ ಪೇಪರ್ ಮಾಡೋದು ಚಲೋ ಅಂತ ನನಗೆ ಅನ್ನಿಸ್ತೈತಿ, ನನ್ನ ಸಜೆಷನ್ನ. ಈಗ ನೋಡಿರಿ ಇದನ್ನು ಅಲ್ಲಿಂದ ಒಂದು 1/4 ಇಂಚು ಅಷ್ಟು ಬಿಟ್ಟು ಅಲ್ಲಿಂದ ಸ್ಟ್ರೇಟ್ ಲೈನ್ ಹಾಕಬೇಕು. 1/4 ಇಂಚ್ ಅಷ್ಟೇ. ಇಲ್ಲಿ ಈ ಕಡೆ 1 ಇಂಚು, ಈ ಕಡೆ 1 ಇಂಚು, ಈ ಕಡೆ 1 ಇಂಚು, ಎರಡೂ ಕೂಡಿಸಿ ಎಷ್ಟೈತಿ ನೋಡಬೇಕು. ಎಷ್ಟು 8.25 ಬಂತು. 8.25 ಬಂತಂದರೆ ಎಕ್ಸಾಕ್ಟಾಗಿ ಏನಾಗಂಗಿಲ್ಲ, ಅವನು ಕರೆಕ್ಟ್ ಮಿಡಲ್ ಪಾಯಿಂಟ್ ನಮಗೆ ಕ್ಯಾಲ್ಕುಲೇಷನ್ ರಾಂಗ್ ಆಗ್ಬಾರ್ದು ಅಂತೇಳಿ ಅದು ಎಲ್ಲಿಗೆ ಬಂತೆ ಈ ರೀತಿಯಾಗಿ ನಾವು ಮಾರ್ಕ್ ಮಾಡಿಕೊಂಡೆ. ಅಲ್ಲಿ ತೆಳಗಿಂದ 1.5 ಇಂಚಿಗೆ ಒಂದು ಏನದು ಲೈನ್ ಹಾಕ್ಕೊಂಡಿರ್ತೇವಲ್ಲ, ಅದು ಏನು ಕ್ರಾಸ್ ಕಟೋರ್ ಪೀಸ್ ಲೈನ್ ಅಲ್ಲಿಂದ ನಾವೇನು ಮಾಡಬೇಕು, 1.5 ಇಂಚ್ ತೆಳಗೆ ಮಾಡ್ಕೋಬೇಕು. 1.5 ಇಂಚ್ ತೆಳಗೆ ಹಾಕ್ಕೊಂಡು ಇವೇನು ಆ ಕಡೆ ಈ ಕಡೆ 1 ಇಂಚ್ ಎಕ್ಸ್ಟ್ರಾ ಮಾಡಿರ್ತಾವಲ್ಲ ಆ ಲೈನಿಗೆ ಕೂಡಿಸ್ಬೇಕು. ಈ ರೀತಿಯಾಗಿ 2 ಲೈನನ್ನ ಕೂಡಿಸ್ಕೋಬೇಕು. ಕೂಡಿಸ್ಕೊಂಡು ನಮಗೇನು ಎರಡೂ ಮೆಜರ್ಮೆಂಟ್ ಕರೆಕ್ಟ್ ಐತಿಲ್ಲ ನೋಡಬೇಕು. ನೋಡಿರಿ ಇದು 4.25 ಬಂದೈತಿ, ಅದು ಪುಣೆ ಇದು ಬಂದೈತಿ. ಈ ರೀತಿ ಬರಬಾರ್ದು ರೀ. ಎರಡೂ ಲೈನ್ ನಾವೇನು ಹಾಕಿದ್ವಲ್ಲ ಕ್ರಾಸ್ ಹಂಗೆ ಅದು ಸೇಮ್ ಬರಬೇಕು. ಸೇಮ್ ಬರಬೇಕಂದ್ರೆ ಈ ಕಡೆ ಹೆಚ್ಚು ಕಡಿಮೆ ಇತ್ತಲ್ಲ, ಈ ಕಡೆ ಹೆಚ್ಚಿತ್ತಲ್ಲ, ಅದು ಹೆಚ್ಚಿದ್ದ ಕಡೆ ಒಂದು ಗೆರೆ ಅಷ್ಟೇ ಈ ಕಡೆ ಮಾಡಿಕೊಂಡು ಸೆಂಟ್ರ್ ಪಾಯಿಂಟ್ ಹಾಕ್ಕೊಂಡು ಎರಡೂ ಕಡೆ 4.25 ಇಂಚ್ ಬಂತು. ಒಂದು ಗೆರೆ ಕಡಿಮೆ ಇದ್ದಂಗೆ ಅದು ರೌಂಡ್ ಶೇಪ್ ಇರುತ್ತಲ್ಲ, ಇದನ್ನು ರೌಂಡ್ ಶೇಪ್ನಂಗೆ ಹಾಕ್ಕೊಂಬಿಡ್ಬೇಕು ನೋಡಿರಿ. ಹಾಕ್ಕೊಂಡ್ರೆ ನಮ್ಮ ಕಟೋರಿ ಪೀಸ್ ರೆಡಿ ಆಯಿತು ನೋಡಿರಿ. ಈ ರೀತಿಯಾಗಿ ಕಟೋರಿ ಪೀಸನ್ನು ರೆಡಿ ಮಾಡ್ಕೋಬೇಕು. ಈ ರೀತಿ ಮಾಡಿ ನಾವು ಡೈರೆಕ್ಟ್ ಬಟ್ಟೆ ಮೇಲೆ ಇಟ್ಟು ಇದಂದರೆ ಇದು ಈ ಪೀಸನ್ನು ಸ್ವಲ್ಪ ನಾವು ಕ್ರಾಸ್ ಇಡಬೇಕಾಗಿರ್ತೈತಲ್ಲ, ಹಿಂಗೆ ಇದಾಗಂಗಿಲ್ಲ. ಅದಕ್ಕೆ ನೀವು ಇದನ್ನು ಮಾಡಿರಿ, ಪೇಪರ್ ಕಟ್ಟಿಂಗ್ ಮಾಡಿ ಬಟ್ಟೆ ಕಟ್ಟಿಂಗ್ ಮಾಡಿ ಒಂದು 1/4 ಇಂಚ್ ಕಡೆ ಕ್ರಾಸ್ ಹಂಗೆ ನೋಡ್ರಿ ಹೇಳಿದ್ನಲ್ಲ, 1/4 ಇಂಚಿನಷ್ಟೇ ಮಾಡಿರಿ. ಬೇಕಾಗೋದಿಲ್ಲ, ಒಂದು 1/4 ಇಂಚ್ ಅಷ್ಟೇ ಬಿಡ್ರಿ, ಭಾಳ ಬಿಡಬೇಡ್ರಿ. ಏನು ಸೆಂಟ್ರ್ ಬಂದಿರ್ತೈತಲ್ಲ ಅಲ್ಲಿಂದ ನಾವೇನು ಮಾಡ್ಬೇಕು, ಒಂದು ಲೈನ್ ಹಾಕ್ಕೋಬೇಕು. ತೆಳಗಿಂದ ಅಲ್ಲಿಂದ 3 ಇಂಚ್ ಹೈಟಿಗೆ ಬರ್ಬೇಕು, ಸ್ಟ್ರೇಟ್ ಬರ್ಬೇಕು ರೀ ಅದು ಲೈನ್. 3 ಇಂಚಿಗೆ ತೊಗೋಬೇಕು. ಆ ಕಡೆ 1/4 ಇಂಚು, ಈ ಕಡೆ 1/4 ಇಂಚು. ಈ ರೀತಿ ಮಾಡಿ ನಾ ಈಗ ಹಾಕತ್ತೀನಲ್ಲ ಈ ರೀತಿಯೂ ಮಾಡ್ಬೋದು. ನಾ ಇನ್ನೊಂದು ಮೆಥಡ್ನು ಹೇಳ್ತೀನಿ ನಿಮಗೆ, ಆ ರೀತಿಯೂ ಮಾಡ್ಬೋದು. ಅದರೊಳಗೆ ನನ್ನ ಮಗಳು ಬಂದು ಒಂದು ಸ್ವಲ್ಪ ಅದು ಕೊಡು ಇದು ಕೊಡು ಅಂತ ಕಳ್ಸಾತಿಲ್ಲ. ನನ್ನ ಮಗಳು ಸಣ್ಣಕ್ಕಿದಾಳ್ರಿ, ಹೀಗಾಗಿ ಬಂದು ಸ್ವಲ್ಪ ಅದು ಕೊಡಮ್ಮ ಇದು ಕೊಡಮ್ಮ ಅಂತೇಳಿ ನಾನು ನೋಡಿ ಈ ರೀತಿಯೂ ನಾವು 1/4 ಇಂಚಿಗೆ ಮತ್ತು 3 ಇಂಚಿಗೆ ಈ ರೀತಿಯೂ ಮಾರ್ಕ್ ಹಾಕ್ಕೋಬೋದು. ಆ ರೀತಿಯೂ ಹಾಕ್ಬೋದು, ಈ ರೀತಿಯೂ ಹಾಕ್ಬೋದು. ನಾನು ಅದನ್ನು ಫೋಲ್ಡ್ ಮಾಡಿ ನೀವು ಕಟೋರಿ ಪೀಸ್ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ಬೇಕಂತೇಳಿ ಒಂದು ಗುಂಪಿನ ಯೂಸ್ ಮಾಡಿ ಮಾಡತ್ತೀನಿ ನೋಡಿರಿ. ಕಟೋರಿ ಪೀಸ್ ಅಂತೂ ಕಪ್ಸ್ ಅಂತೂ ಚೆನ್ನಾಗಿ ಬಂತು. ನೀವು ಸ್ಟಿಚ್ ಮಾಡಿದ ಮೇಲೆ ಇದು ನಿಮಗೆ ತಿಳಿಯುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್, ಟ್ರೈ ಮಾಡಿ ನೋಡಿರಿ.